ಜಯ ಶ್ರೀ ಕೃಷ್ಣ, ಜಯ ಶ್ರೀ ರಾಧೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮಃ ಶಿವಾಯ, ಶಿವಾಯ ನಮೋ. ನಮಸ್ಕಾರ ವೀಕ್ಷಕರೇ, ಶ್ರೀಕೃಷ್ಣ ಜ್ಯೋತಿಷಾಲಯಕ್ಕೆ ಎಲ್ಲರಿಗೂ ಸ್ವಾಗತ. ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೀನಿ. ಮೊದಲನೇದಾಗಿ ನನಗೆ ಈ ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಂತ ಡಾಕ್ಟರ್ ದಿನೇಶ್ ಗುರೂಜಿಯವರ ಪಾದಾರವಿಂದಗಳಿಗೆ ಪ್ರಣಾಮಗಳು. ಶನಿವಾರ ಅಮಾವಾಸ್ಯೆ ಬಂದಿದೆ, 23ನೇ ತಾರೀಕು ಆಗಸ್ಟ್, ನಾಳೆ. ಸೊ ಬಹಳ ಅದ್ಭುತವಂತ ಒಂದು ದಿನ. ಶನಿವಾರ ಅಮಾವಾಸ್ಯೆ ಬಂದಾಗ ನಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇರ್ತೀವಿ. ಯಾವುದೋ ಕೆಲಸಗಳು ಆಗ್ತಾ ಇರಲ್ಲ ಕಂಪ್ಲೀಟಾಗಿ. ಕರ್ಮದ ಅನುಸಾರವಾಗಿ ಕೆಲವೊಂದು ವಿಷಯಗಳು ಮುಂದಕ್ಕೆ ಹೋಗ್ತಾ ಇರಲ್ಲ. ಶನಿ ಧರ್ಮ ಕರ್ಮಾಧಿಪತಿ. ಹಾಗಾಗಿ ಶನೀಶ್ವರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಈ ಕೈಕಾಲು ನೋವು ಜಾಸ್ತಿ ಬರ್ತಾ ಇದೆ, ಲೋಯರ್ ಬ್ಯಾಕ್ ಪೇನ್ ಜಾಸ್ತಿ ಬರ್ತಾ ಇದೆ. ಇವರೆಲ್ಲರಿಗೂ ಕೂಡ ಒಂದು ರಾಮಬಾಣ ಆಗಿರ್ತಕ್ಕಂಥ ಒಂದು ಉಪಾಯನ ಕೊಡ್ತೀನಿ. ಅದನ್ನು ಮಾಡಿ ಬಹಳ ಅದ್ಭುತವಂತ ರಿಸಲ್ಟ್ ಸಿಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಶನಿವಾರ ದಿವಸ ಬೆಳಗ್ಗೆ ರಾಹು ಕಾಲದಲ್ಲಿ 9 ಗಂಟೆಯಿಂದ 10:30 ಸಮಯದಲ್ಲಿ ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ಕೆಲಸಕ್ಕೆಲ್ಲ ಹೋಗ್ತಾ ಇದ್ದೀನಿ ಅಂದರೆ ಬೇಗ ಕೂಡ ಮಾಡ್ಬೋದು. ಏನಿಲ್ಲ, ಸ್ವಲ್ಪ ಕರಿ ಎಳ್ಳು ಅಂದರೆ ಒಂದು ಬೌಲ್ನಷ್ಟು ಬೇಕಾಗುತ್ತೆ, ಚಿಕ್ಕ ಬೌಲು. ಅದಕ್ಕೆ ಅಳತೆ ಪ್ರಮಾಣ ಏನಿಲ್ಲ, ಒಂದು 25 ಗ್ರಾಮ್ ಅಂತ ಅನ್ಕೋಬೋದು. ಅಷ್ಟೇ ಪ್ರಮಾಣದ ಬೆಲ್ಲ. ಅದೆರಡನ್ನು ಪೌಡರ್ ಮಾಡಿಕೊಂಡು, ಅಂದರೆ ಮಿಕ್ಸಿಯಲ್ಲಿ ಸ್ವಲ್ಪ ತರಿ ಮಾಡಿಕೊಂಡು ಬಲಗೈಯಲ್ಲಿ ಇಟ್ಕೊಂಡು ತಲೆಯಿಂದ ಕಾಲ್ವರೆಗೆ 9 ಬಾರಿ ನಿವಾಳಿಸ್ಬೇಕು. ಅದನ್ನು ಯಾವುದಾದ್ರೂ ಮರದ ಹತ್ರ ನಿವಾಳಿಸಿದ ನಂತರ ಹಾಕಬೇಕು. ಶನಿವಾರ ಅಮಾವಾಸ್ಯೆ ಬಂದಾಗ ಪ್ರಾರಂಭ ಮಾಡಿದ್ರೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಮತ್ತು ಶನಿವಾರದ ದಿವಸ ರಾಹು ಕಾಲದಲ್ಲಿ ಮಾಡಿದ್ರೆ ಒಳ್ಳೆಯದು. ಅಕಸ್ಮಾತ್ ಆಗದೆ ಹೋದರೆ ಬೇರೆ ಸಮಯದಲ್ಲೂ ಕೂಡ ಮಾಡ್ಬೋದು. ಬೆಳಗ್ಗೆನೆ ಸ್ನಾನ ಮಾಡಿದ ನಂತರ ಮಾಡಿದ್ರೆ ತುಂಬ ಒಳ್ಳೆಯದು. ನಿಮಗೆ ಏನು ತೊಂದರೆಗಳಾಗ್ತಾ ಇದೆ ಅದನ್ನು ಆದಷ್ಟು ಶೀಘ್ರವಾಗಿ ನಮಗೆ ಆ ತೊಂದರೆಯಿಂದ ಮುಕ್ತಿ ಸಿಗಲಿ ಅಂತ ಶನೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆನಂತರ ಅದನ್ನು ಮಾಡ್ತಕ್ಕಂಥದ್ದು. ಮತ್ತು ಶನಿಯ ಮಂತ್ರ ಆಗಿರ್ತಕ್ಕಂಥ ಓಂ ಶ್ರೀ ಶನೈಶ್ಚರಾಯ ಸ್ವಾಹ, ಓಂ ಶ್ರೀ ಶನೈಶ್ಚರಾಯ ಸ್ವಾಹ 27 ಸಲ ಈ ಮಂತ್ರನ ಹೇಳ್ತಾ ಬಂದರೆ ಪ್ರತಿ ದಿವಸ ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿರ್ಬೋದು ಅದು ಸಾಕಷ್ಟು ಬೇಗ ಗುಣವಾಗುತ್ತೆ. ಎಸ್ಪೆಷಲಿ ಲೋಯರ್ ಬ್ಯಾಕ್ ಪೇನ್ನು ಅಥವಾ ಕಾಲಿನ ಪಾದಗಳ ನೋವು, ಕೆಲವರಿಗೆ ಹಿಂಡಿ ನೋವು, ಈ ರೀತಿ ಬೆರಳುಗಳು, ಈ ಮೂಳೆಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಒಂದು ಕಾಯಿಲೆಗಳನ್ನು ಕೊಡ್ತಕ್ಕಂಥದ್ದು ಶನೈಶ್ಚರ. ಸೊ ಶನಿಯನ್ನು ಈ ರೀತಿ ಆರಾಧನೆ ಮಾಡೋದ್ರಿಂದ ಶನಿವಾರ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ತೊಂದರೆಗಳು ಅಥವಾ ಬಂದಿರತಕ್ಕಂಥ ತೊಂದರೆಗಳು, ಕೆಲಸಗಳಾಗ್ತಾ ಇಲ್ಲ, ಈ ವಿಷಯಗಳಿಗೆ ಬಹಳ ಒಂದು ಸಹಾಯಕಾರಿಯಾದಂಥ ದಿನ. ಅಮಾವಾಸ್ಯೆ ನಮ್ಮ ಜೀವನದಲ್ಲಿ ಬರುವಂಥ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತಕ್ಕಂಥ ಒಂದು ದಿನ. ಹಾಗಾಗಿ ಶನೀಶ್ವರನ ಪ್ರಾರ್ಥನೆ ಮಾಡಿ ಈ ಒಂದು ವಿಚಾರನ ಮಾಡಿದ್ರೆ ಬಹಳ ಅದ್ಭುತವಂತ ಫಲಗಳು ಸಿಗುತ್ತೆ. ಶನಿವಾರ ವರ್ಷದಲ್ಲಿ 3ರಿಂದ 4 ಸಲ ಬರುತ್ತೆ ಅಮಾವಾಸ್ಯೆ, ಅಥವಾ 5 ಸಲ ಬರುತ್ತೆ. ಯಾರ್ಯಾರಿಗೆ ಮದುವೆ ಆಗ್ತಾ ಇಲ್ಲ ಮತ್ತು ನಿಮ್ಮ ಹಿರಿಯ ಅಧಿಕಾರಿಗಳ ಕಿರಿಕಿರಿ ಮತ್ತು ಪ್ರಮೋಷನ್ ಸಿಗ್ತಾ ಇಲ್ಲ, ಅಂದರೆ ನೀವೇನೋ ಕೆಲಸ ಮಾಡ್ತಾ ಇದ್ದೀರಾ, ಅದಕ್ಕೆ ಒಂದು 5,000 ಸಂಬಳ ಜಾಸ್ತಿ ಬರಬೇಕು ಅಥವಾ 10,000 ಬರಬೇಕು, ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅಥವಾ ನಿಮಗೆ ಆದಂಥ ಗೌರವ ಸಿಗಬೇಕಾಗಿರುತ್ತೆ, ಅದು ಸಿಗ್ತಾ ಇಲ್ಲ ಅನ್ನೋರು, ಮತ್ತು ಹುಡುಗಿ ಮದುವೆ ಸೆಟ್ ಆಗ್ತಾ ಇಲ್ಲ ಅಂತ ಹೇಳುವಂಥವ್ರು, ಮತ್ತು ನಿಮ್ಮ ಡಿಪಾರ್ಟ್ಮೆಂಟಲ್ಲೇ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಕೈಯಲ್ಲೇ ಎಲ್ಲ ಕೆಲಸನೂ ಮಾಡಿಸ್ತಾ ಇರ್ತಕ್ಕಂಥವ್ರು, ಈ ರೀತಿ ಯಾರ್ಯಾರ್ದು ಟಾರ್ಚರ್ ಎಲ್ಲ ಇರುತ್ತೆ ಕೆಲಸದ ಜಾಗದಲ್ಲಿ, ಹೆಣ್ಮಕ್ಳಿರ್ಬೋದು ಗಂಡು ಮಕ್ಳಿರ್ಬೋದು, ಯಾರು ಬೇಕಾದ್ರೂ ಒಂದು ಮಾಡ್ತಕ್ಕಂಥದ್ದು. ಏನಂತ ಹೇಳಿದ್ರೆ 1 ಅಥವಾ 2 ಒಂದು ಜೋಳದ ರೊಟ್ಟಿ ಅಥವಾ ಚಪಾತಿ, ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಮಾಡ್ಬೋದು. 1 ಅಥವಾ 2 ಚಪಾತಿ ಅಥವಾ 1 ಅಥವಾ 2 ಜೋಳದ ರೊಟ್ಟಿ ಶನಿವಾರ ಬೆಳಗ್ಗೆ ಮಾಡಿ ಸ್ನಾನ ಮಾಡಿದ ನಂತರ ಜೋಳದ ರೊಟ್ಟಿ ಅಥವಾ ಚಪಾತಿಯನ್ನು ಪ್ರಿಪೇರ್ ಮಾಡಿ ಆ ವ್ಯಕ್ತಿಗಳೇ ಅಥವಾ ಮನೆಯವ್ರು ಮಾಡಿಕೊಡ್ತಾರೆ, ಅದನ್ನು ಬಳಸ್ಬೋದು. ಸೊ ತಲೆಯಿಂದ ಕಾಲ್ವರೆಗೆ 3 ಬಾರಿ ನಿವಾಳಿಸಿ ಅದನ್ನು ಚೂರು ಮಾಡಿ ಬೀದಿ ನಾಯಿಗಳಿಗೆ ಶನಿವಾರದ ದಿನ ಹಾಕಬೇಕು. 21 ಶನಿವಾರ, ಯಾವತ್ತು ಶನಿವಾರ ಅಮಾವಾಸ್ಯೆ ಬರುತ್ತೆ ಈ ಒಂದು ತಂತ್ರನ ಮಾಡೋದ್ರಿಂದ
ನಿಮಗೆ ಆಗ್ತಕ್ಕಂಥ ಕಿರಿಕಿರಿ, ಮಾನಸಿಕ ಒತ್ತಡ ಇವೆಲ್ಲವೂ ಕೂಡ ನಿಂತು ಹೋಗುತ್ತೆ. ಜೊತೆಗೆ ನಿಮಗೇನೋ ಪ್ರಮೋಷನ್ಸು ಅಥವಾ ಸ್ಯಾಲ್ರಿ ಜಾಸ್ತಿ ಮಾಡ್ತಕ್ಕಂಥದ್ದು ಈ ಎಲ್ಲ ಕೆಲಸಗಳು ಬಹಳ ಬೇಗ ಆಗುತ್ತೆ. ಇದನ್ನು ಮಾಡಿ ನೋಡಿ ಗೊತ್ತಾಗುತ್ತೆ. 21 ಶನಿವಾರ 2 ಚಪಾತಿ ಅಥವಾ 2 ರೊಟ್ಟಿಗಳನ್ನು ಬೀದಿ ನಾಯಿಗೆ ಹಾಕ್ತಕ್ಕಂಥದ್ದು ಮೊದಲು ತಲೆಯಿಂದ ಕಾಲುವರೆಗೆ 3 ಬಾರಿ ನಿವಾಳಿಸಿ. ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಅದರಲ್ಲಿ ಏನೇನು ನೀಟಾಗಿ ಹೇಳಿರ್ತೀನಿ, ಯಾರಿಗೆ ಯಾವ ಸಮಸ್ಯೆ ಇರುತ್ತೆ ಅವ್ರು ಎಲ್ಲದನ್ನೂ ಕೂಡ ಮಾಡ್ಕೋಬೋದು. ಶನಿವಾರ ಅಮಾವಾಸ್ಯೆ ಬಂದಾಗ ಪ್ರಾಣಿ ಪಕ್ಷಿಗಳ ಸೇವೆ ಮಾಡ್ತಕ್ಕಂಥದ್ದು ಶನೀಶ್ವರಂಗೆ ತುಂಬ ಸಂತೋಷ ಕೊಡ್ತಕ್ಕಂಥ ವಿಚಾರ. ಇದನ್ನು ಮಾಡಿ ಎಲ್ಲರಿಗೂ ಶನೀಶ್ವರನ ಒಂದು ಆಶೀರ್ವಾದ ಯಾವಾಗಲೂ ಇರಲಿ. ನಿಮ್ಮ ಜೀವನದಲ್ಲಿ ತೊಂದರೆಗಳು, ತಾಪತ್ರಯಗಳು ಬಂದಿರತಕ್ಕಂಥದ್ದು ಆದಷ್ಟು ಬೇಗ ನಿವಾರಣೆ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ, ಸಂತೋಷ, ಸಮೃದ್ಧಿ, ಆರೋಗ್ಯ, ಐಶ್ವರ್ಯ ಇದೆಲ್ಲದನ್ನು ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ. ಜೈ ಶ್ರೀಕೃಷ್ಣ, ಜೈ ಶ್ರೀರಾಧೆ.